ಹೆಣ್ಣು ಅಂದರೆ ನಿಮಗೆಲ್ಲ ಅನುಭವಿಸೋ ಒಂದು ವಸ್ತು. ಸೊ ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಚಿತ್ರದ ಹಾಡು ಖುಷಿ ಕೊಡುತ್ತೆ ನೋಡಬೇಕಾದ್ರೆ. ಸೊ ಹಾಡುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ? ಆಕ್ಚುಲಿ ನಮ್ಮ ಚಿತ್ರದಲ್ಲಿ 5, 6, 7, 8 ಎಲ್ಲ ಹಾಡಿಲ್ಲ, ಬರೀ 2 ಹಾಡು ಇಟ್ಟಿರೋದು. ಅಂಡ್ ನೀವು ಕೇಳಿರೋದು ಟ್ರೇಲರ್ ಅಲ್ಲಿ ಒಂದಿಷ್ಟು ಕನಕದಾಸರ ಕೃತಿ ಇರ್ಬೋದು, ಅದರಿಂದ ತಗೊಂಡಂತ 4-5 ಲೈನ್ಸ್, ಅದ್ರ ಜೊತೆ ಒಂದು ಇಂಡಿಪೆಂಡೆಂಟ್ ಸಿಂಗರ್ ವಾಯ್ಸ್ ಓವರ್ ಅಲ್ಲಿ ಒಂದು ಇಂಗ್ಲಿಷ್ ವರ್ಡಿಂಗ್ಸ್ ಅಲ್ಲಿ ಇದೆ, ಬಟ್ ಅದು ತುಂಬಾ ಅರ್ಥಬದ್ಧವಾಗಿದೆ. ಅಂಡ್ ಅದು ಬಿಟ್ರೆ ಯಾರೇ ಅರೆರೆ ನೀ ಯಾರೇ, ಅದು ಎಲ್ರಿಗೂ ತುಂಬಾ ಇಷ್ಟ ಆಗ್ತಿರುವಂತ ಒಂದು ಹಾಡು. ಅದು ಇವರು ಸ್ಲೋ ಪಾಯ್ಸನ್ ಅಂತ ಕರೀತಾರೆ. ಒಂದ್ಸಲಿ ಕೇಳಿದ್ರೆ ಮತ್ತೆ ಕೇಳ್ಬೇಕು ಅಂತ ಅಂದ್ರೆ ನಾನೇ ಒಂದು 2-3 ಸಾವಿರ ಸಲ ಕೇಳಿದೀನಿ. ನನ್ಗೆ ಅದು ಸ್ಲೋ ಆಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ನಿಮ್ಮ ಹಳೆ ದಿನಗಳು ಅಥವಾ ಏನೋ ಒಂದು ನಿಮ್ಮ ಒಂದು ಲವ್ ಸ್ಟೋರಿ ಏನಿದೆ, ನಿಮ್ಮ ಒಂದು ಪ್ರೀತಿ ವಿಚಾರಗಳೇನಿದೆ, ಅದೆಲ್ಲ ನಿಮ್ಗೆ ನೆನ್ಪು ಮಾಡುತ್ತೆ. ಸೊ ಆ ರೀತಿ ಒಂದು ಸೂದಿಂಗ್ ಆದಂತ ಸಾಂಗ್ ನ ನೀವು ಡ್ರೈವ್ ಮಾಡ್ತಾನೋ ಅದನ್ನೇ ಕೇಳ್ಕೊಂಡು, ನಮ್ ಸಿನಿಮಾ ಸಾಂಗ್ ಅಂತ ಅಲ್ಲ, ಸಾಂಗ್ ಆಗಿ ಅದು ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ. ಆ ವಿಷಯದಲ್ಲಿ ಕೀರ್ತನ್ ಅವರು ಒಂದು ಬೇರೆ ಲೆವೆಲ್ ಆಫ್ ಪೀಕ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಸಿನಿಮಾದಲ್ಲಿ ನಾವು ಎಷ್ಟೇ ನಟನೆ ಮಾಡಿರ್ಲಿ, ಏನೇ ಮಾಡಿದ್ರು ಆ ಒಂದು ಮ್ಯೂಸಿಕ್ ಬೀಳೋ ತನಕ, ಅದೊಂದು ಮ್ಯೂಸಿಕ್ ಒಂಥರ ತಡ್ಕ ತರ, ಲಾಸ್ಟಿಗೆ ಒಗ್ಗರಣೆ ಅಂತ ಏನ್ ಹಾಕ್ತಿವಲ್ಲ, ಆ ಒಗ್ಗರಣೆ ಹಾಕಿದ್ಮೇಲೆ ಆ ಫ್ಲೇವರ್ಸ್ ಎನ್ಹ್ಯಾನ್ಸ್ ಆಗತ್ತೆ. ಸೊ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ನನ್ಗಂತೂ ಪರ್ಸನಲ್ ಫೇವ್ರೆಟ್ ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರಿನ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯ ಅಂತ ನಮ್ಮ ಟ್ರೇಲರ್ ಸ್ಟಾರ್ಟಿಂಗ್ ಅಲ್ಲಿ ಅವಳು ತಗೊಳ್ತಿರುವಂತ ಬ್ರೆತ್ ಅಲ್ಲಿ ಆ ಒಂದನ್ನ ಮಿಕ್ಸ್ ಮಾಡಿದ್ದಾರೆ. ಅದು ನನಗೆ ತುಂಬಾ ಫೇವ್ರೆಟ್ ಆದಂತ ಒಂದು ಇದು. ಅದಕ್ಕೆ ಕರೆಕ್ಟ್ ಆಗಿ ಪ್ರಾಬಬ್ಲಿ ಇಟ್ಸ್ ಟು ದ ಪಾರ್ ಅಂತ ಹೇಳ್ಬೋದು. ನಮ್ಮ ನಾಗೇಶ್ ವಿ ಆಚಾರ್ಯ ಅವರು ವಿಜುವಲ್ಸ್ ಅಲ್ಲೂ ಅವರು ತುಂಬಾ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಕಲರ್ ಟೋನ್ ಆಗಿರ್ಬೋದು ಅಥವಾ ಒಂದು ಇಟ್ಟಿರುವಂತ ಫ್ರೇಮ್ಸ್ ಆಗಿರ್ಬೋದು, ಇದೆಲ್ಲದೂ ನಿಮ್ಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದೇ ಒಂದು ನಾರ್ಮಲ್ ಥಿಂಗ್ಗೂ ಮತ್ತೆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೂ ಇರುವಂತ ಒಂದು ಡಿಫ್ರೆನ್ಸ್. ಸೊ ಓವರ್ ಆಲ್ ನಿಮ್ಗೆ ನೋಡಿದಾಗ ಇದು ಥಿಯೇಟರ್ ನಲ್ಲಿ ನೋಡ್ಬೇಕಾದಂತ ಒಂದು ಸಿನಿಮಾ ಅನ್ನೋದಂತೂ ಗ್ಯಾರಂಟಿ. ಓಕೆ, ಸೊ ಹಾಡಿನ ಬಗ್ಗೆ ತಾವೇನು ಹೇಳ್ತೀವಿ? ಒಬ್ರು ಹೊಸ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಅನ್ಸಲ್ಲ. ಅವರು ತುಂಬ ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಮ್ಯೂಸಿಕ್ ಇಂಡಿಪೆಂಡೆಂಟಾಗಿ ಅವ್ರು ಮಾಡೋದ್ರಿಂದ ಸಾಂಗು ನಾನು ಯಾರಿಗೆ ಕೇಳಿಸಿದ್ರು ಇದಕ್ಕಿಂತ ಮುಂಚೆ ತುಂಬ ಇಷ್ಟ, ಕ್ಯಾಚಿ ಇದೆ, ಸ್ಲೋ ಆಗಿ ಅವ್ರು ಗ್ರೋ ಆಗುತ್ತೆ ಅಂತಂದರು. ಅದೇ ರೀತಿ ಇವತ್ತು ಜನಕ್ಕೂ ಅದು ಸ್ಲೋ ಆಗಿ ಗ್ರೋ ಆಗ್ತಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಪ್ರಾಬಬ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಚರಣ್ ರಾಜ್ ಸರ್ ಥರ ಕೊಟ್ಟಿದ್ದಾರೆ. ಓಕೆ, ಆ ಲೆವೆಲ್ಗಿದೆ. ನನ್ನ ಫಿಲಮ್ ಬಗ್ಗೆ ನಾನೇ ಹೊಗ್ಲೋಕೋಬಾರ್ದು, ಬಟ್ ಅವ್ರ ಕೆಲಸ ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಸರ್, ಯಾವಾಗಲೂ ಅಷ್ಟೇ ಅಲ್ಲ, ನಾ ಮಾಡಿದ ಅಡುಗೆ ನಂಗೆ ಇಷ್ಟ ಆದ್ಮೇಲೆ ಬೇರೆಯವ್ರಿಗೂ ಇಷ್ಟ ಆಗುತ್ತೆ. ಆ ಕಾನ್ಫಿಡೆನ್ಸ್ ಇರಬೇಕು. ಸೊ ಹಾಡುಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ಸೀರಿಯಸ್ ಆಗಿ ಮೂವಿ ಬಗ್ಗೆ ಅಂತೂ ಹೇಳಿದ್ವಿ. ಆ್ಯಂಡ್ ಟ್ರೇಲರ್ ನೋಡಿದವ್ರಂತೂ ಫುಲ್ ಫಿಕ್ಸ್ ಆಗಿ ಹೊಡಿರ್ತಾರೆ. ಸೆಪ್ಟೆಂಬರ್ 19ನೇ ತಾರೀಕು ಫಿಕ್ಸ್ ಹೋಗಬೇಕು ಥಿಯೇಟರ್ಗೆ ಅಂತ. ಸೊ ಸ್ವಲ್ಪ ಮಜಾ ಮಾಡೋಣ ಅಂತ. ಸೊ ನಾನು ಈ ಚರಣ ಹೇಳ್ತೀನಿ, ನೀವು ಪಲ್ಲವಿ ಹೇಳಬೇಕು. ಸಿಂಪಲ್, ನಿಮಗೆ ತುಂಬ ರಿಲೇಟ್ ಆಗಿರುತ್ತೆ ನಾನು ಹೇಳುವಂಥ ಹಾಡುಗಳು. ಓಕೆನಾ? ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ ಹೇಳ್ಬೇಕು. ಯಾವುದು? ನೀ ನಗಲು ಹೂ ಬಿರಿದಂತೆ, ಈ ಅಂದಕ್ಕೆ ಸೋತೆ ನಾನು ಸದಾ ಕಣ್ಣಲ್ಲಿ. ಸೂಪರ್. ಓಕೆ, ದ ನೆಕ್ಸ್ಟ್ ಸಾಂಗ್. ಮಡಿಕೇರಿಲೇ ಮಡಿಕೆ ಮ್ಯಾಲೆ ನಂದು ನಿಂದು ಒಂದು ಡಾನ್ಸು. ನಿಮ್ಗೆ ರಿಲೇಟ್ ಆಗುತ್ತೆ ನಾ ಹಾಡೋ ಹಾಡಲ್ಲ. ಹೇಳಿ. ಇಲ್ಲ, ಇದು ಮರಿಯೋ ಗಂಟ ಸೊಂಟ ಸೊಂಟ ಡಿಕ್ಕಿ ಹೊಡೆಯೋ ಚಾನ್ಸು. ನಾರಿ ನಾರಿ ಕಲ್ಲ ಸಾರಿ. ನೀವ್ ಹೇಳ್ತಾರೆ ಕರೆಕ್ಟ್ ಬರ್ತಾ ಇದೆ, ಹೊರಗಡೆ ಬರ್ತಿಲ್ಲ. ಬಂದೇ ಬರ್ಬೇಕು, ಇದು ಬರಲ್ಲ ಅಂದ್ರೆ ಅಷ್ಟೇ. ನಿಮಗ್ ಗೊತ್ತೇ ಇರ್ಬೇಕು, ನಾ ಮಾತಾಡ್ತಿರೋದೇ ಅದ್ರ ಬಗ್ಗೆ. ನಾನು ಕ್ಲೂ ಕೊಡ್ತಾ ಇದ್ದೀನಲ್ಲ, ನಾ ಮಾತಾಡ್ತಿರೋದೇ ಅದ್ರ ಬಗ್ಗೆ. ಫಿಲಂ ಬಗ್ಗೆ, ಕಮಲ್ ಶ್ರೀದೇವಿ ಬಗ್ಗೆ. ಅದ್ರಲ್ಲಿ ಕಮಲ್ ಎಲ್ಲಿದೆ, ಶ್ರೀದೇವಿ ಎಲ್ಲಿದೆ? ಬಂದ್ರೆ ನೀನು ಜಿತೇಂದ್ರ, ನಾನು ಶ್ರೀದೇವಿ. ಯಾವ ಶ್ರೀದೇವಿ ಇದೆ ತಾನೆ. ಸೊ ಇದು ಕೂಡ ನಿಮಗೆ ರಿಲೇಟ್ ಆಗುತ್ತೆ. ಪರ್ಸನಲ್ ಲೈಫ್ ಅಥವಾ ಸಿನಿಮಾ, ಅದಕ್ಕೆ ಎರಡಕ್ಕೂ ರಿಲೇಟ್ ಆಗುತ್ತೆ.
ಕಾಲಲಿ ಕಿರು ಗೆಜೆ ಗಲು ಗಲು ಎಂದಾಗ ಯಾವುದೋ ಮದುವೆ ಸಾಂಗ್ ಇರಬೇಕು. ಮನೆಯಲ್ಲಿ 100 ವೀಣೆ ನಾದ ಹೊಮ್ಮೆ ಚೆಮ್ಮಲಿ. ನೀವು ಹೇಳಿ ಯಾವ್ದು ಹಾಡು. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ.